ಅಂಡ್ ಅಗೇನ್ ಸಾಂಗ್ಸ್ ಎಲ್ಲ ನಾವು ಪ್ಲಾನ್ ಮಾಡಿದ್ದು ಅಥವಾ ಫೈಟ್ಸ್ ಎಲ್ಲ ಪ್ಲಾನ್ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲೆಲ್ಲಿ ಬೇಕು ನಮಗೆ ಒಂದು ಕಮರ್ಷಿಯಲ್ ಆಗಿ ಈಗ ಆಟೋ ಡ್ರೈವರ್ ಒಂದು 4-5 ಫೈಟ್ಸ್ ಇದೆ ಅಥವಾ ಒಂದು 5 ಸಾಂಗ್ಸ್ ಇದೆ ಅಂತ ಹೇಳಿದ್ರೆ ಈ ಸ್ಕ್ರೀನ್ ಪ್ಲೇ ಒಳಗಡೆ ನಾವು ಸ್ಕ್ರೀನ್ ಪ್ಲೇಗೂ ತೊಂದರೆ ಆಗಬಾರ್ದು, ಸ್ಟೋರಿಗೂ ತೊಂದರೆ ಆಗಬಾರ್ದು, ಅಗೈನ್ ಆ ಕಮರ್ಷಿಯಲ್ ಎಲಿಮೆಂಟ್ಸ್ ಕೂಡ ಎಲ್ಲೂ ಡ್ರಾಪ್ ಆಗಬಾರ್ದು. ಸಿಚುವೇಶನ್ಗೆ ತಕ್ಕಂಗೆ ಆ ಒಂದು ಹಳೆಯ ಪ್ಯಾಟರ್ನ್ ಸಿನಿಮಾಗಳು ನಮ್ಮ ಸೊಗಡಿನ ಸಿನಿಮಾಗಳು ಏನಿತ್ತು ಆ ರೀತಿನಲ್ಲೇ ಮಾಡೋಣ ಅಂತೇಳಿ ಈ ದೊಡ್ಡ ಮನುಷ್ಯನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ವಿ. ಓಕೆ, ಇನ್ನೊಂದು ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಸಾಂಗ್ ಕೂಡ ತೆಗ್ದಿದ್ದೀರಾ, ಸಿಕ್ಕಾಪಟ್ಟೆ ಅದ್ಭುತವಾಗಿ ಬಂದಿದೆ. ಆಟೋ ಡ್ರೈವರ್ಸ್ ಜೊತೆ ಕೂಡ ಎಷ್ಟು ಅದ್ಭುತವಾಗಿ ಕೂಡ ಮಾಡಿದ್ದೀರಾ, ಅದ್ರ ಬಗ್ಗೆ ಹೇಳಿ. ಯಾಕೆ ನಿಮಗೆ ಆ ಕನ್ನಡದ ಮೇಲೆ ಆ ಅಭಿಮಾನವನ್ನ ನೀವು ಹಾಡಿನ ಮೂಲಕ ಸಿಕ್ಕಾಪಟ್ಟೆ, ಅದರಲ್ಲಿ ಒಂದೊಂದು ಲೈನು ಕೂಡ ತುಂಬಾ ಅದ್ಭುತವಾಗಿದ್ದಾವೆ, ಅದ್ರ ಬಗ್ಗೆ? ಅಂದ್ರೆ ಅಗೇನ್ ನಾನು ಕನ್ನಡದವನಲ್ವ ಮೇಡಮ್, ಹೌದು. ಹಾಗಾಗಿ ನಾನು ಕನ್ನಡದ ಮೇಲೆ ಯಾಕೆ ಅಭಿಮಾನ ಅಂತ ಹೇಳಿದ್ರೆ ನಮ್ಮ ಭಾಷೆ, ನಾನು ಕಲ್ತಿರುವಂತ ಭಾಷೆ. ನನಗೆ ಅದು ಈಗ ನಾವು ಯಾವ್ದೋ ಒಂದು ಭಾಷೆ ಇಂಗ್ಲಿಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ನಾವು ಕಲಿಬೇಕು. ಇದು ನಾವು ಕಲಿಯೋಷ್ಟೇ ಏನಿಲ್ಲ, ನಾವು ಹುಟ್ಟಾನೆ ಬಂದಿರೋಂಥ ಭಾಷೆ ಇದು. ಆಮೇಲೆ ನಾನು ಹುಟ್ಟಿ ಬೆಳೆದಿರುವಂತ ನಾಡಿದು. ಸೊ ನಾನಿಲ್ಲಿ ಕನ್ನಡ ಸಿನಿಮಾನೇ ಮಾಡಬೇಕು. ಹೌದು, ಅಲ್ಲ, ಕನ್ನಡದ ಅಭಿಮಾನ ಪ್ರತಿಯೊಬ್ಬ ಕರ್ನಾಟಕದ ಜನತೆಗೂ ಕನ್ನಡಿಗರಿಗೂ ಇದ್ದೇ ಇರುತ್ತೆ. ನೀವು ಈ ಕನ್ನಡದ ಅಭಿಮಾನವನ್ನ ಒಂದು ಚಿತ್ರ ಹಾಡಿನ ಮೂಲಕ ಕೂಡ ತರ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಅದ್ಭುತವಾಗಿ ಬಂದಿದೆ. ಆ ಅಭಿಮಾನವನ್ನ ನೀವು ಅಲ್ಲಿ ತೋರಿಸಿದ್ದೀರಾ. ಅದೇ ಸಿಕ್ಕಾಪಟ್ಟೆ ಹೇಗೆ ಆ ಸಾಂಗ್ ನ ಎಲ್ಲಿ ಶೂಟ್ ಮಾಡಿತ್ತು, ಹೇಗಿತ್ತು ಆ ಶೂಟು, ಆ ಲೈನ್ಸ್ ಎಲ್ಲ ಬರ್ದಿರೋದು ಕೂಡ ಅದ್ರ ಬಗ್ಗೆ ಹೇಳಿ. ಹೇಗೆ, ಯಾವ ತರ ಅಂತ? ಅಂದ್ರೆ ಇದು ಕೊಯ್ನೂರ್ ಫೀಲ್ಡ್ ಅಂತ ಹೇಳಿ ಆಶ್ರಮ ಸರ್ಕಲ್ ಹತ್ರ ಒಂದು ಬಸವನಗುಡಿನಲ್ಲಿದೆ. ಸೊ ಆ ಗ್ರೌಂಡ್ ಬಂದು ನಾನು ಅಲ್ಲಿ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಅಲ್ಲಿರೋರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಇದೊಂದು ಸಾಂಗ್ ಶೂಟ್ ಮಾಡೋದಕ್ಕೆ. ಕೊಯ್ನೂರ್ ಫೀಲ್ಡ್ ಅಂತ ಹೇಳಿ ಅಲ್ಲಿ ಸೆಟ್ ಹಾಕಿ ಮಾಡಿದಂತ ಸಾಂಗ್ ಇದು. ಒಬ್ಬ ಆಟೋ ಡ್ರೈವರು, ಒಬ್ಬ ಕಮರ್ಷಿಯಲ್ ಹೀರೋ, ಆಟೋ ಡ್ರೈವರ್ನ ಇಟ್ಕೊಂಡು ಒಬ್ಬ ಕಮರ್ಷಿಯಲ್ ಆಗಿ ಏನ್ ಎಲಿಮೆಂಟ್ಸ್ ಕೊಡ್ಬೋದು ಅಂತ ಬಂದಾಗ ನಾವು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮುಖಾಂತರ ಅವನ್ನ ಇಂಟರ್ವ್ಯೂ ಮಾಡೋಣ ಅನ್ನೋದು ಆಸ್ ಎ ಡೈರೆಕ್ಟರ್ ಆಗಿ ನನಗೆ ಥಾಟ್ ಬಂದಿದ್ದು. ಸೊ ಅವಾಗ ಕೂತ್ಕೊಂಡು ಯೋಚನೆ ಮಾಡಿದ್ವಿ, ಓಕೆ ಫೈನ್, ಒಂದು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್. ಈಗ ಆಫ್ಟರ್ ಸಾರಥಿ ಆ ಥರದ್ದು ಯಾವುದೋ ಒಂದು ಸಾಂಗ್ ನಾವು ನೋಡ್ಲಿಲ್ಲ. ದರ್ಶನ್ ಸರ್ದು ಸಾರಥಿ ಮೂವಿ ಆದ್ಮೇಲೆ ಯಾವುದು ಆ ತರ ಒಂದು ಕನ್ನಡಕ್ಕೆ ಅಂತ ಒಂದು ಸಾಂಗ್ ನಾನೆಲ್ಲೂ ನೋಡ್ಲಿಲ್ಲ ನಾನು. ಸೊ ಹಾಗಾಗಿ ಈ ತರ ಒಂದು ಪ್ಯಾಟರ್ನ್ ಅಲ್ಲಿ ಹೋಗೋಣ, ನಾವು ಇಂಟ್ರೊಡಕ್ಷನ್ ಮಾಡ್ದಂಗೂ ಆಗುತ್ತೆ, ಅಗೇನ್ ನಮ್ಮ ಭಾಷೆ ನಮ್ಮ ನಾಡು ನುಡಿ ಬಗ್ಗೆ ಹೊಗಳದಂಗೂ ಆಗುತ್ತೆ ಅಂತ ಹೇಳಿ ಆ ಒಂದು ಪ್ಲಾನಿಂಗ್ ಪ್ರಕಾರ ಹೋದಾಗ ಈ ತರ ಸೆಟ್ ಹಾಕಿ ಮಾಡೋಣ, ಈ ತರ ಇಷ್ಟು ಕಲರ್ಫುಲ್ ಆಗಿ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿದ್ರು. ಕಂಬಿರಾಜು ಮಾಸ್ಟರ್ಗೆ ಅವರೇ ಫುಲ್ ಸಿಂಗಲ್ ಕಾರ್ಡ್ ಮಾಡಿರೋದು, ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡಿಸಿದ್ರು, ಡ್ಯಾನ್ಸ್ ಮಾಡಿಸಿದ್ರು. ಸೊ ಆ ಲಿರಿಕ್ಸ್ ಬರಿಬೇಕಾದ್ರೂ ಅಷ್ಟೇ ನಮ್ಗೆ ಒಂದು ಕನ್ನಡದ ಬಗ್ಗೆನೂ ಇರಬೇಕು, ಅಂಡ್ ಅಗೈನ್ ನಮ್ಮ ಸಿನಿಮಾ ಕಂಟೆಂಟ್ ಬಗ್ಗೆನೂ ಹೇಳ್ತಾ ಇದೀವಿ. ದುಡ್ಡಿದ್ದವನಲ್ಲ ಗುರು ದೊಡ್ಡ ಮನ್ಸ ಇರೋನೇ ದೊಡ್ಡ ಮನ್ಸ ಅಂತ ಹೇಳಿ ಅದರಲ್ಲೂ ಕೂಡ ನಾವು ಟ್ಯಾಗ್ ಲೈನ್ ಅಲ್ಲಿ ಕ್ಯಾರಿ ಮಾಡಿದೀವಿ. ಸೊ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಜೊತೆಯಲ್ಲಿ ಸ್ಕ್ರೀನ್ ಪ್ಲೇ ಹೇಳೋಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಓಕೆ ಸರ್, ಇನ್ನೊಂದೇನಂತ ಅಂದರೆ ಇವಾಗ ಸಿಕ್ಕಾಪಟ್ಟೆ ಅದರಲ್ಲೂ ಕೂಡ ನಾಯಕ ನಟನಾಗಿ ಡೈರೆಕ್ಷನ್ ಮಾಡೋದು ಅಷ್ಟು ಈಸಿ ಅಲ್ಲ. ನೀವು ಡೈರೆಕ್ಟರ್ ಕೂಡ ಆಗಿದ್ದೀರಾ. ಎಷ್ಟು ಅಂದರೆ ಡೈರೆಕ್ಷನ್ ಯಾಕೆ ನಿಮಗೆ ಅದ್ರ ಮೇಲೆ ಯಾಕೆ ಇಂಟ್ರೆಸ್ಟ್ ಬಂತು? ಅಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ನನಗೇನಾಯ್ತು, ನಾನು ಆಕ್ಟರ್ ಆಗ್ಬೇಕು ಅಂತಾನೆ ಬಂದಿದ್ದು. ಸೊ ಅದ್ರದ್ದು ಒಂದಷ್ಟು ಹಾರ್ಡ್ ವರ್ಕ್ ಮಾಡ್ತಾನೆ ಇದ್ವಿ, ಪ್ರಯತ್ನಗಳು ನಡೀತಾನೆ ಇತ್ತು. ಎಲ್ಲ ಕಡೆ ಹೋದಾಗ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಸಿಗ್ತಾ ಇತ್ತು. ಓಕೆ, ಇದನ್ನೇ ಮಾಡ್ಕೊಂಡು ಹೋಗಕ್ಕಾಗಲ್ಲ, ನೆಕ್ಸ್ಟ್ ಇನ್ನೇನಾದ್ರು ಅಪ್ಡೇಟ್ ಆಗ್ಬೇಕು ನಾವು ಅಂತ ಹೇಳಿ ಒಂದು ದೊಡ್ಡ ಕ್ಯಾರೆಕ್ಟರ್ಗಳಿಗೆ ಟ್ರೈ ಮಾಡಿದಾಗ ಕೆಲವೊಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬಂದಿದ್ದು, ಹರ್ಟ್ ಮಾಡಿದ್ದು, ಆ ಥರದ್ದೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಓಕೆ ಫೈನ್ ಆಯಿತು, ನಾವು ಸರ್ವೈವ್ ಆಗೋಣ ಫಸ್ಟು, ಆಮೇಲೆ ನಮ್ಮ ಟೈಮ್ ಬಂದಾಗ ನಾವು ಮಾಡೋದಾಗತ್ತೆ ಅಂತ ಹೇಳಿ ಡಿಸೈಡ್ ಮಾಡಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದು. ಸೊ ಸರ್ವೈವ್ ಆಗೋಕ್ಕೆ ಡೈರೆಕ್ಷನ್ ಕಲ್ತಿದ್ದು. ಸೊ ಫೈನಲಿ ಅದು ಸಕ್ಸಸ್ಗೆ ಅಂತಾನೆ ಸಿಗ್ತಾ ಇದೆಯಾ ಅಂತ ಅನಿಸ್ಬಿಟ್ಟಿದೆ ನನಗೆ. ನಾನೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ಕೊಳ್ಳೋ ಥರ ಆಯ್ತದು. ಯಾ, ಸೂಪರ್ ಸರ್. ಮೇಡಮ್, ನಿಮಗೆ ಇವಾಗ ಆ್ಯಕ್ಚುಲಿ ಏನಂತ ಅಂದರೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಇದ್ದೇ ಇರುತ್ತೆ, ಓಕೆನಾ? ಮುಂಚೆ ನೀವೆಲ್ಲ ಯಾವೆಲ್ಲ ಸೀರಿಯಲ್ಗೆ, ಫಸ್ಟ್ ಸೀರಿಯಲ್ ಯಾವುದು, ಆಮೇಲೆ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಮುಂಚೆ ಯಾವೆಲ್ಲ ಸೀರಿಯಲ್ಸ್ನ ಮಾಡಿದ್ದೀರಾ? ನಾನು ಫಸ್ಟು ಆಡಿಷನ್ ಕೊಟ್ಟಿದ್ದು ಜೀ ಕನ್ನಡದಲ್ಲಿ ಜೊತೆಯಲ್ಲಿ ಅಂತ. ಓಕೆ. ಸೊ ಅದಕ್ಕೆ ನಾನು ಆಡಿಷನ್ ಅಂತ ನನಗೆ ಹೇಳಿದ್ದು, ಬಟ್ ಇಟ್ ವಾಸ್ ಎನ್ ಒನ್ ಡೇ ಕ್ಯಾರೆಕ್ಟರ್. ಸೊ ಇದು ಐ ಡೋಂಟ್ ನೋ, ನನಗೆ ಗೊತ್ತಿರಲಿಲ್ಲ ಅದು ಜಸ್ಟ್ ಫಾರ್ ಒನ್ ಡೇ ಕ್ಯಾರೆಕ್ಟರ್, ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ. ಆವಾಗ ನನಗೆ ಒನ್ ಡೇ ಕ್ಯಾರೆಕ್ಟರ್, ನಾನು ಆಡಿಷನ್ ಅಂದ್ಕೊಂಡು ಬಂದು ಮಾಡಿದಾಗ ನಾನು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಅಂದರೆ ನಾನು ಸ್ಕ್ರೀನಲ್ಲಿ ಬರ್ತಾ ಇದ್ದೀನಿ ಅಂತ ಖುಷಿ. ಅದಕ್ಕಿಂತ ಹೆಚ್ಚಾಗಿ ನನಗೆ ಅವತ್ತಿನ ದಿನದ ಪೇಮೆಂಟ್ ಕೊಡ್ತಾರಲ್ಲ, 700 ರೂಪಾಯಿ ನಾನು ರಿಸೀವ್ ಮಾಡಿದ್ದು ಮೇಡಮ್. ಐ ಡೋಂಟ್ ನೋ, ಹುಡುಗರು ಯೂಶಲಿ ಅದನ್ನೆಲ್ಲ ಫೀಲ್ ಮಾಡ್ತಾರೆ. ನನಗದು ಸಿಕ್ಕಿದಾಗ ಫಸ್ಟು ದೇವ್ರನ್ನ ನಮಸ್ಕಾರ ಮಾಡ್ಕೊಂಡಾಗಲಿ, ದೇವ್ರ ಮುಂದೆ ಇಡೋದಾಗಲಿ ಮಾಡಿಬಿಟ್ಟು ಇಸ್ಕೊಂಡು ಅದು ನನ್ನ ಲೈಫ್ ಸ್ಟಾರ್ಟ್ ಆಯಿತು. ಬಿಕಾಸ್ ನಾನು ಆಡಿಷನ್ ಅಂದ್ಕೊಂಡಿದ್ದಲ್ಲ. ಸೊ ಅಲ್ಲಿಂದ ನಾನು ಜೀ ಕನ್ನಡ ನನ್ನ ವೆಲ್ಕಮ್ ಮಾಡ್ತು. ಅಲ್ಲಿಂದ ನನಗೆ ಬ್ರಹ್ಮಗಂಟು ಅಂತ ಫಸ್ಟು ಮುಂಚೆನೇ ಇತ್ತು, ಆ್ಯಕ್ಚುಲಿ ಅದು ಟೈಟಲ್ ಮುಂಚೆನೇ ಬರಬೇಕಿತ್ತದು. ಬಟ್ ಏನೋ ಕಾರಣಾಂತರದಿಂದ ಅದು ಸ್ಟಾಪ್ ಆಗಿ ನನಗೆ ಚಾನಲ್ ಅವರು ನಾಗಿಣಿ ಕೊಟ್ಟರು. ಸೊ ಐ ಡನ್ ನಾಗಿಣಿ, ಫಸ್ಟ್ ನಾಗಿಣಿ ಪ್ಲೇ ಮಾಡಿದೆ, ದೀಪಿಕಾ ದಾಸ್ ಮತ್ತು ದೀಕ್ಷಿತ್ ಶೆಟ್ಟಿ ಅವರ. ಸೊ ಅದರಲ್ಲಿ ನಾನು ಒಂದು ಸಪೋರ್ಟಿಂಗ್ ಲೀಡ್ ಆಗಿ ಮಾಡಿದಾಗ ದೆನ್ ನನ್ನ ಜರ್ನಿ ಸ್ಟಾರ್ಟ್ ಆಗಿ
Till I'm sitting here. Yeah, that's Nice. what. Yeah. ಓಕೆ, ಒಂದು ರ್ಯಾಪಿಡ್ ಫೈರ್ ಆಡೋಣ. ಪಟಾಫಟ್ ಅಂತ ಹೇಳಿ ನಾನು ನಿಮಗೆ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ನೀವು ಅದಕ್ಕೆ ಆನ್ಸರ್ ಮಾಡಬೇಕು. ಓಕೆ, ಫಸ್ಟ್ ನಿಮಗೆ ಈ ಚಿತ್ರವನ್ನ ಒಂದು ಪದದಲ್ಲಿ ವಿವರಣೆ ಮಾಡಬೇಕು. ಅಂದ್ರೆ ಏನಕ್ಕೆ ಅಂತನಾ? ಹಾ, ದೊಡ್ಡ ಮನುಷ್ಯ ಅಂದ್ರೆ ದೊಡ್ಡ ಮನುಷ್ಯ ಅಂದ್ರೆ ಏನು ಅಂತನಾ? ನಿಮ್ಗೆ. ಹಾ, ಮಾನವೀಯತೆ, ಮನುಷ್ಯತ್ವ. ಓಕೆ, ನೀವು ಹೇಳಿ ಸರ್. ಮಾಡಿದ್ದು ಹಾ, ಒಂದೊಳ್ಳೆ ಮನ್ಸಿರ್ಬೇಕು, ಒಂದೊಳ್ಳೆ ಮನ್ಸಿರೋನೆ, Yeah. ದುಡ್ಡಿದ್ದವನ್ನೆಲ್ಲ ಗುರು ದೊಡ್ಡ ಮನ್ಸ. ಅದೇ ಲೈನೇ ಇದೆ ಆಕ್ಚುಲಿ. ಹೌದು, ಹೌದು, ಹೌದು. ಸೂಪರ್ ಮೇಡಮ್. ನಿಮಗೆ ಇವಾಗ ಸೆಟ್ನಲ್ಲಿ ಸಿಕ್ಕಾಪಟ್ಟೆ ಮೋಜು ಮಸ್ತಿ ಮಾಡ್ತಾ ಇರ್ತೀರಾ, ನಿಮಗೆ ಯಾರು ಹಾಗನ್ಸಿದ್ದು, ಯಾರು ಅಷ್ಟು ಫೀಲ್ ಮಾಡಿಸಿದ್ದು? ಕಾರ್ತಿಕ್ ಸರ್. ಕಾರ್ತಿಕ್. ಹುಲಿ ಕಾರ್ತಿಕ್ ಸರ್. ಓಕೆ, ನಿಮ್ಗೆ ಸರ್ ಸೇಮ್ ಅವ್ರೆ. ಏನ್ ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ? ಅಂದ್ರೆ ಇವಾಗ ಒಂದು ಪಾತ್ರ ಮಾಡ್ಬೇಕಂತ ಅಂದ್ರೆ ಇವಾಗ ಫೈಟಿಂಗ್ ಸೀನ್ ಇರುತ್ತೆ, ನಾವೇನಾದ್ರೂ ಆಕ್ಟ್ ಮಾಡ್ಬೇಕಾಗಿರುತ್ತೆ, ಸಿಕ್ಕಾಪಟ್ಟೆ ಡೈಲಾಗ್ಸ್ ಇರ್ತವೆ, ಅದ್ರ ನಾವ್ ಹೇಳೋದು ತುಂಬಾ ಕಷ್ಟ ಆಗ್ತಿರುತ್ತೆ. ನಾನು ಬಿಟ್ವೀನ್ ಬಂದಲ್ಲ, ಮೇ ಬಿ ನನಗೆ ಒಂದು ಲಾಂಗ್, ನನಗೆ ಮೇ ಬಿ ಅದು 1 page 2 page ಡೈಲಾಗ್ ಇತ್ತು ಫಸ್ಟ್ ಡೇನೆ ನಾನು ಪರ್ಫಾರ್ಮ್ ಮಾಡೋದೇನು. ಅಂದ್ರೆ ಒಂದೇ take ಎಮೋಷನ್ಸ್ ಎಲ್ಲ ಕೊಡಬೇಕಿತ್ತು. ಸೊ ಅದು ಲೈಕ್ ವಾಟ್ ಎವರ್, ಅವತ್ತೇ ನನ್ನ ಫಸ್ಟ್ ಶಾಟ್ ಇತ್ತು ಪಾರ್ಕಲ್ಲಿ ಅನ್ಸುತ್ತೆ. ಯಾ, ದಟ್ ವಾಸ್ ಮೈ ಓಕೆ ಫಸ್ಟ್ ಡೇನೇ ಇಷ್ಟು ಕೊಟ್ಟಿದ್ದ. ಓಕೆ, ಐ ಪ್ರಿಪೇರ್ಡ್ ಫಾರ್ ದಟ್. ಲೈಕ್ ಸ್ವಲ್ಪ ಅಂದ್ರೆ ಅದು. ಹೌದು. ನಿಮ್ಗೆ ಸರ್ ಏನ್ ಚಾಲೆಂಜಿಂಗ್ ಆಗಿತ್ತು? ಇಡೀ ಸಿನಿಮಾನೇ ಚಾಲೆಂಜಿಂಗ್ ಆಗಿತ್ತು, ಯಾಕಂದ್ರೆ ಎಲ್ಲ ಜವಾಬ್ದಾರಿಗಳು ತಗೊಂಡಿದ್ವಿ. ಹೌದು. ಆಸ್ ಎ ಡೈರೆಕ್ಟರ್, ಆಸ್ ಎ As a ಆಕ್ಟರ್ ಮಾಡ್ಬೇಕಾದ್ರೆ ಎಲ್ಲ ಆರ್ಟಿಸ್ಟ್ಗಳದ್ದಾಗಿರ್ಬೋದು, ಟೆಕ್ನಿಷಿಯನ್ಸ್ದಾಗಿರ್ಬೋದು, ಇಡೀ ಟೀಮ್ದಾಗಿರ್ಬೋದು, ಪ್ರತಿದಿನ ಶೂಟ್, ಆ ಒಂದೊಂಥರ ಚಾಲೆಂಜಿಂಗ್ ಆಗಿತ್ತು. ಅದು ಇಡೀ ಸಿನಿಮಾನೇ ಚಾಲೆಂಜಿಂಗ್ ಆಗಿತ್ತು. ಓಕೆ, ಬೆಸ್ಟ್ ಮೂಮೆಂಟ್ ಸರ್ ನಿಮ್ಗೆ? ಬೆಸ್ಟ್ ಮೂಮೆಂಟ್ ರಿಲೀಸ್ ಆಗ್ತಾ ಇದೆಯಲ್ಲ ಮೇಡಮ್ ಇವಾಗ, ಅದೇ ಬೆಸ್ಟ್ ಮೂಮೆಂಟ್ ನಿಮ್ಗೆ? ಎಸ್, ಡೆಫಿನೆಟ್ಲಿ ನನಗೆ ಅದೊಂದು ಎಕ್ಸೈಟ್ಮೆಂಟ್ ಮತ್ತು ಆ ಸೆಲೆಬ್ರೇಷನಿಗೆ ಕಾಯ್ತಾ ಇದ್ದೀನಿ. ವಾಟ್ ಎವರ್ ರಿಲೀಸ್ ಡೇಟ್ June 19th, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ. ಎಸ್. ಯಾ ಸರ್, ಚಿತ್ರದ ಮೂಲಕ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಇದೊಂದು ಅಪ್ಪಟ ಕನ್ನಡ ಸಿನಿಮಾ ಮೇಡಮ್. Yes. ನಾನು ಇದನ್ನ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಯಾಕೆಂತ ಹೇಳಿದ್ರೆ ನಾವು ಯಾವುದೇ ರೀತಿಯಾದಂಥ ಪರಭಾಷೆ ಕಂಟೆಂಟ್ಗಳನ್ನ ನೋಡಿ ಆ ರೀತಿನಲ್ಲಿ ಮಾಡಬೇಕು ನಾವು ಅಂತ ಒಂದು ಸಿಂಗಲ್ ಥಾಟ್ ಕೂಡ ಇಟ್ಕೊಂಡು ಮಾಡಿದಂಥ ಸಿನಿಮಾ ಅಲ್ಲ. ಪಕ್ಕಾ ಕನ್ನಡದಲ್ಲಿ ನಮ್ಮ ಕನ್ನಡದ ಹಳೆ ಹೀರೋಗಳು ಯಾವ್ಯಾವ ಥರ ಸಿನಿಮಾ ಮಾಡ್ತಾ ಇದ್ರಲ್ಲ, ಸೊ ಆ ನಿಟ್ಟಿನಲ್ಲಿ ಮಾಡಿರುವಂಥ ಸಿನಿಮಾ ಇದು. ಅಪ್ಪಟ ಕನ್ನಡ ಸಿನಿಮಾ. ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಕನ್ನಡ ಕಲಾಭಿಮಾನಿಗಳು ಯಾರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ಎಂಜಾಯ್ ಮಾಡಬೇಕು, ಆ ಒಂದು ಫೀಲಲ್ಲಿ ಇರ್ತಾರೆ, ಅವರೆಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ ದೊಡ್ಡ ಮನ್ಸ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು? ನಾನು ಎಲ್ಲರಿಗೂ ಅದೇ ಹೇಳೋದು, ದೊಡ್ಡ ಮನುಷ್ಯ ಇದು ನಮ್ಮ ಸಿನಿಮಾ ಅಲ್ಲ. ನೀವು ನೋಡಿದಾಗ ನಿಮಗೆ ಅನ್ಸುತ್ತೆ ಇದು ನಮ್ಮದೇ ಸಿನಿಮಾ, ನಮ್ಮ ಲೈಫಲ್ಲೇ ನಡೆಯುವಂಥ ಸಿನಿಮಾ. ಆ್ಯಂಡ್ ಪ್ರತಿಯೊಬ್ಬರಿಗೂ ಅದೊಂದು ಹುಮ್ಮಸ್ ಬರುತ್ತೆ, ಇಲ್ಲಾಂದರೆ ಕನೆಕ್ಟ್ ಆಗುತ್ತೆ. ವಾಟ್ ಎವರ್ ಅವ್ರಿಗೆ ಆ ಸಿನಿಮಾ ನೋಡಿದ್ಮೇಲೆ ಅನಿಸುತ್ತೆ, ಇಲ್ಲ ನಮಗೂ ಬದುಕಿದೆ, ನಮಗೂ ಜೀವನ ಇದೆ. ಆ್ಯಂಡ್ ಆ ಎಮೋಷನ್ಸ್ ಆಗಲಿ, ಆ ವ್ಯಾಲ್ಯೂಸ್ ಆಗಲಿ, ಆ ಹ್ಯುಮ್ಯಾನಿಟಿ ಆಗಲಿ, ಪ್ರತಿಯೊಂದು ಆ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಅವ್ರಿಗೆ ಹಾರ್ಟ್ ಟಚಿಂಗ್ ಕೊಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಕೊನೆಯದಾಗಿ ಚಿತ್ರ ಯಾವಾಗ ರಿಲೀಸ್ ಆಗ್ತಿದೆ ಅದ್ರ ಬಗ್ಗೆ ಪ್ರೇಕ್ಷಕರಿಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಕೃಷ್ಣ ಅಂತ, ದೊಡ್ಡ ಮನ್ಸ ಚಿತ್ರದ ನಾಯಕ ನಟ ನಿರ್ದೇಶಕ. ಇದೇ June 19ನೇ ತಾರೀಕು ನಿಮ್ಮ ಸಿನಿಮಾ ಅಪ್ಪಟ ಕನ್ನಡ ಸಿನಿಮಾ ದೊಡ್ಡ ಮನುಷ್ಯ ಇಡೀ ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ತಾವೆಲ್ಲರೂ ಥಿಯೇಟ್ರಿಗೆ ಬಂದು ದೊಡ್ಡ ಮನುಷ್ಯ ಸಿನಿಮಾ ನೋಡೋದ್ರ ಮುಖಾಂತರ ನಮ್ಮಂಥ ಹೊಸ ಕಲಾವಿದರಿಗೆ, ಹೊಸ ಟೀಮ್ಗೆ ಹಾಗೂ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. June 19 ಮರಿಬೇಡಿ. ದೊಡ್ಡ ಮನುಷ್ಯ ಎಲ್ಲರೂ ಬಂದು ಹರಿಸಿ ಹಾರೈಸಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದೇ June 19ನೇ ತಾರೀಕು ಥಿಯೇಟರ್ಗಳಿಗೆ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಥಿಯೇಟರ್ಗಳಿಗೆ ದೊಡ್ಡ ಮನುಷ್ಯ ಸಿನಿಮಾ ಬರ್ತಾ ಇದೆ. ತಪ್ಪದೇ ಮಿಸ್ ಮಾಡದೆ ಹೋಗಿ ಥಿಯೇಟರ್ನಲ್ಲೇ ನೋಡಬೇಕು.